ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ ಯಮಹಾ FZS FI ವರ್ಷನ್ 4 DLX ಮಾಡೆಲ್ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಈ ಒಂದು ಬೈಕಲ್ಲಿ ಬರುತ್ತೆ. ಈ ಬೈಕಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಮತ್ತೆ E20 ಫ್ಯೂಯಲ್ ಕಂಪ್ಯಾಟಬಲ್ ಆಗುತ್ತೆ ಈ ಒಂದು ಇಂಜಿನು. ಈ ಎಲ್ಲ ಅಪ್ಡೇಟು 2023 ಮಾಡೆಲ್ನಲ್ಲೇ ಕೊಟ್ಟಿದ್ರು. ಆದ್ರೂ 2024 ಮಾಡೆಲ್ ಬೈಕ್ನ ಯಾಕೆ ರೈಡಿಂಗ್ ರಿವ್ಯೂ ಮಾಡ್ತಿದ್ದೀನಿ ಅಂದ್ರೆ, ಹುಡುಗಿರು ಮದುವೆ ಆಗ್ಬೇಕಾದ್ರೆ ಪಂಚಪಾಂಡವರ ಎಲ್ಲ ಫೀಚರ್ಸು ಸ್ಪೆಸಿಫಿಕೇಶನ್ ಒಂದೇ ಹುಡುಗಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅದೇ ರೀತಿ ನಮ್ಮ ಇಂಡಿಯನ್ ಬೈಕರ್ಸು ಮತ್ತೆ ಡೈಲಿ ಆಫೀಸ್ಗೆ ಕಮ್ಯೂಟಿಂಗ್ ಮಾಡೋ ರೈಡರ್ಸು ಅದೇ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಳ್ಳೆ ಲುಕ್ ಇರಬೇಕು, ಸ್ಟ್ರೀಟ್ ಫೈಟರ್ ಬೈಕ್ ತರ ಕಾಣಬೇಕು, ಮಜಲ್ ಅಪ್ ಬಾಡಿ ಶೇಪ್ ಇರಬೇಕು, ಮಾಡರ್ನ್ ಬೈಕ್ ತರ ಕಾಣಬೇಕು, ಒಂದು ನೇಕೆಡ್ ಸ್ಪೋರ್ಟ್ಸ್ ಬೈಕ್ ತರ ಕಾಣಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜೊತೆಗೆ ಟೆಕ್ನಾಲಜಿ ಮತ್ತೆ ಕನೆಕ್ಟಿವಿಟಿನೂ ಕೇಳ್ತಾರೆ, ಬಟ್ ರಿಯಲ್ ಟೈಮಲ್ಲಿ ಅದನ್ನ ಯೂಸ್ ಮಾಡಲ್ಲ. ಮತ್ತೆ ಹೀರೋ ಹೋಂಡಾ ಸ್ಪ್ಲೆಂಡರು ಮತ್ತೆ ಹೋಂಡಾ ಶೈನ್ ನ ಯಾರಿಗೆ ತಗೊಳಕ್ ಇಷ್ಟ ಇಲ್ಲ ಅಂತಾರು ಈ ಒಂದು ಬೈಕ್ ನ ಆರಾಮಾಗಿ ತಗೊಬಹುದು. ಜಿಕ್ಸರ್ 150 ನ ಒಂದು ಸೆಕೆಂಡ್ ಆಪ್ಷನ್ ಆಗಿ ನೀವು ಇಟ್ಕೊಬಹುದು. ಬಟ್ ಈ ಬೈಕ್ ನ weight ಬಂದು 135 kg. ಸೊ ಬನ್ನಿ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಯಮಹಾ FZS ವರ್ಷನ್ 4 DLX ಮಾಡೆಲ್ ಬೈಕ್ನ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ LED ಇಂಡಿಕೇಟರ್ಸ್ ಜೊತೆ ಬರುತ್ತೆ, ಅದನ್ನ LED ಫ್ಲಾಶರ್ ತರನು ವರ್ಕ್ ಆಗುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಇನ್ನು ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಯಮಹಾದವರು ಈ ಒಂದು ಸ್ಪೀಡೋಮೀಟರ್ ನ ಮಲ್ಟಿ ಫಂಕ್ಷನಲ್ LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಕರೀತಾರೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ವೈ ಕನೆಕ್ಟ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬ್ಲೂಟೂತ್ ಮುಖಾಂತರ ಮೊಬೈಲ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಕಾಲ್ ಅಲರ್ಟ್ ಸಮ್ ಗುಡ್ ಇನ್ಫಾರ್ಮೇಶನ್ ಎಲ್ಲ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದು ಬಿಟ್ರೆ ಎಕ್ಸ್ಟ್ರಾ ಏನೂ ಇಲ್ಲ. ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ನ ಆಫ್ ಆನ್ ಮಾಡ್ಕೊಬಹುದು. ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ನ ಈ ಒಂದು ಬೈಕಿಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಗ್ಲೋಬಲಿ ದ ಪೀಪಲ್ ವಿಲ್ ಎಕ್ಸ್ಪೆಕ್ಟ್ ಬಿಕಾಸ್ ಆಫ್ ದಟ್ ಅಂಡ್ ಸೇಫ್ಟಿ ಪರ್ಪಸ್ಗೂ ಬಿಟ್ಟಿರ್ಬೋದು ಅಂತ ಹೇಳ್ಬೋದು. ಬಟ್ ಲುಕ್ ವೈಸ್, ಡಿಸೈನ್ ವೈಸ್ ಅಲ್ಟಿಮೇಟ್ ಅಂತ ಹೇಳ್ಬೋದು ಈ ಒಂದು ಬೈಕ್ ಇನ್ 150cc ಸೆಗ್ಮೆಂಟ್. ಪಲ್ಸರ್ ಎಲ್ಲ ಸ್ಪೋರ್ಟ್ಸ್ ಬೈಕ್ ಅಮ್ಮ, FZ ಫ್ಯಾಮಿಲಿ ಬೈಕು. FZS ವರ್ಷನ್ 4 DLX ಮಾಡೆಲ್ ನ ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಮತ್ತೆ ಕಲರ್ಡ್ ವೀಲ್ ಈ ಒಂದು ಗಾಡಿಗೆ ಸಖತ್ತಾಗಿ ಕಾಣುತ್ತೆ, ಅದು ಬ್ಲೂ ಕಲರ್ ಅಲ್ಲಿ ಇನ್ನೂ ಸಖತ್ತಾಗಿ ಕಾಣುತ್ತೆ. ಇನ್ನ ರೇರ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ 7 ಸ್ಟೆಪ್ ಅಡ್ಜಸ್ಟಬಲ್ ಮೋನೋಕ್ರಾಸ್ ಸಸ್ಪೆನ್ಷನ್ ಬರುತ್ತೆ. ಸ್ವಿಂಗರ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್, ರೇಡಿಯಲ್ ಟೈರ್ ಬರುತ್ತೆ. ಟ್ಯೂಬ್ಲೆಸ್ ಟೈರು, ಅಲಾಯ್ ವೀಲ್ಸು ಕಲರ್ಡ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಬ್ಯಾಕ್ ಸೈಡ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಚಾನಲ್ ABS. ರೇರ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ಟೈರ್ ಹಗ್ಗರ್ ಕೊಟ್ಟಿದ್ದಾರೆ, ಫುಟ್ ಪೆಕ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಇಂಜಿನ್ ಮತ್ತೆ ಸೈಲೆನ್ಸರ್ ಗೆ ಅಂಡರ್ ಕೌಲ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ವೀಲ್ ಅಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ವೈರ್ ಬಂದಿದೆ. ಈ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ನ ಮೇಂಟೈನ್ ಮಾಡೋದು ECU. ಎಕ್ಸಾಸ್ಟ್ ನೆಲ್ಲ ಹೆವಿಯಾಗಿ ಬಿಟ್ಟಿದ್ದಾರೆ. ಇನ್ನ ಫ್ರೇಮ್ ವಿಚಾರಕ್ಕೆ ಬಂದಾಗ ಡೈಮಂಡ್ ಟೈಪ್ ಫ್ರೇಮ್ ಜೊತೆ ಬರುತ್ತೆ. 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಪಿಲಿಯನ್ ನ ಮತ್ತೆ ರೈಡರ್ ನ ರೈಡಿಂಗ್ ಕಂಫರ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಸೀಟ್ ನ ಕುಶನಿಂಗ್ ಡೀಸೆಂಟ್ ಆಗಿ ಇದೆ. ಓವರ್ ಆಲ್ ಈ ಬೈಕ್ ಬಗ್ಗೆ ಹೇಳೋದಾದ್ರೆ ಒಂದು ಗುಡ್ ಲುಕಿಂಗ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಈ ಬೈಕ್ ಸಿಗ್ತಿದೆ ಅಂತ ಹೇಳ್ಬೋದು. ಯಮಹಾ FZS ವರ್ಷನ್ 4 DLX ಮಾಡೆಲ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 149cc ಸಿಂಗಲ್ ಸಿಲಿಂಡರ್ 4-stroke 2-valve ಏರ್ ಕೂಲ್ಡ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 12.4 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ ರೇಟ್ ಆಫ್ 7000 RPM. ಮ್ಯಾಕ್ಸಿಮಮ್ ಟಾರ್ಕ್ 13.3 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ ರೇಟ್ ಆಫ್ 5500 RPM. ಇದರಲ್ಲಿ ಕಿಕ್ ಸ್ಟಾರ್ಟರ್ ಬರಲ್ಲ, ಓನ್ಲಿ ಎಲೆಕ್ಟ್ರಿಕ್ ಸ್ಟಾರ್ಟ್ ಅಷ್ಟೇ ಬರೋದು. 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ವಿತ್ ಏನೂ ಬರಲ್ಲ, ನಾರ್ಮಲ್ ಬೈಕ್ ಇದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 13 ಲೀಟರ್ಸ್ ಬರುತ್ತೆ. ಮೈಲೇಜ್ ಅರೌಂಡ್ 45 to 50 km/L ಮೈಲೇಜ್ ಕೊಡುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ಬಂದು ಫ್ಯೂಯಲ್ ಇಂಜೆಕ್ಷನ್. ಸರ್ವಿಸ್ ವಿಚಾರಕ್ಕೆ ಬಂದಾಗ ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಸರ್ವಿಸ್ ಕಾಸ್ಟ್ ಕಮ್ಮಿ ಇರುತ್ತೆ. 1000 ಇಂದ 2000 ರೂಪಾಯಿ ಮ್ಯಾಕ್ಸ್ ಬೀಳ್ಬೋದು. ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಅ ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಗೈಸ್ ಬನ್ನಿ, ಆಲ್ ನ್ಯೂ 2024 ಯಮಹಾ FZS ವರ್ಷನ್ 4 DLX ಮಾಡೆಲ್ ಬೈಕ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಇಸ್ ದಿ ಕೀ. ಲೆಟ್ಸ್ ಗೋ ಫಾರ್ ಎ ರೈಡ್. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ. ಗಾಡಿ ತುಂಬಾ ಲೈಟ್ ವೇಟ್ ಅನಿಸುತ್ತೆ. ಲೈಕ್ ಇದು 135 kg ಅಷ್ಟೇ ಬರೋದು ಗಾಡಿ. ಇದರೊಳಗೆ TCS ಇದೆ, ABS ಇದೆ, ಟಾರ್ಕಿ ಬೈಕ್ ಅಂತ ಹೇಳ್ಬೋದು. ತುಂಬಾ ಲೈಟ್ ವೇಟ್ ಅನಿಸುತ್ತೆ, ರಿಲ್ಯಾಕ್ಸ್ ಆಗಿ ಮೂವ್ ಆಗ್ತಿದೆ. ವೈಡ್ ಹ್ಯಾಂಡಲ್ ಬಾರು. ನನ್ನ ಹೈಟ್ ಬಂದು 5.7. ನನ್ನ ಒಂದು ಕಾರು ಫ್ಲಾಟ್ ಫುಟ್ ಆಗುತ್ತೆ. ತುಂಬಾ ರಿಲ್ಯಾಕ್ಸ್ ಆಗಿದೆ ಗಾಡಿ.
ಸೊ ಸಿಟಿಯಲ್ಲೆಲ್ಲ ಓಡ್ಸೋಕ್ಕೊಂದು ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ನಾನು ಎಲ್ಲ ವೀಡಿಯೋಸಲ್ಲಿ ಹೇಳ್ತೀನಿ, FZ ಇಸ್ ದಿ ಮೋಸ್ಟ್ ರಿಲ್ಯಾಕ್ಸ್ ಬೈಕ್. ನೀವು ಸ್ಪ್ಲೆಂಡರ್ ಗಾಡಿ ತಗೊಳ್ಳೋ ಬದಲು ಈ ಗಾಡಿನ ತಗೊಳ್ಬೋದು. ಯಾಕಂದರೆ ಇದರೊಳಗೇನು ಎಲೆಕ್ಟ್ರಾನಿಕ್ಸ್ ಇಲ್ಲ, ಬರೀ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಷ್ಟೇ ಇರೋದು. ಸಿಟಿಯಲ್ಲಿ ಆರಾಮಾಗಿ ಮನೋವರ್ ತಗೊಂಡೆಲ್ಲ ಓಡಿಸ್ಬೋದು. ಈ ಥರ ಎಲ್ಲ ಆಟ ಆಡ್ಬೋದು. ರೈಡಿಂಗ್ ಲೈನ್ನ ಚೇಂಜ್ ಮಾಡ್ಬೋದು ಆರಾಮಾಗಿ. ಗೇರ್ ಮಾತ್ರ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ ಗುರು. ನೋಡಿ ಯಾವ ಥರ ರೈಡಿಂಗ್ ಲೈನ್ ಚೇಂಜ್ ಮಾಡ್ತಿದ್ದೀನಿ, ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಿದೆ ಗಾಡಿ ಓಡ್ಸೋಕ್ಕೆ. ಸೆಂಟರ್ ಆಫ್ ಗ್ರಾವಿಟಿ ಒಂದು ಬೈಕಲ್ಲಿ ಸಾಕಾಗಿದೆ. ಎಕ್ಸಾಸ್ಟ್ ಅಂತೂ ಬೇಸಿಯಾಗಿದೆ ಗುರು, ಆಟ ಆಡ್ಬೋದು ಹಿಂಗೆ. ಫ್ರಂಟ್ ಸಸ್ಪೆನ್ಷನ್ ತುಂಬಾ ಸ್ಮೂತಾಗಿದೆ. ಈಗ ಬ್ಯಾಕ್ ಸಸ್ಪೆನ್ಷನ್ನ ಬಾಳ್ನ ನೋಡೋಣ ಬನ್ನಿ. ಪಾತೋಲ್ಸ್ ಎಲ್ಲ ಇದೆ. ಸಿಟಿಯಲ್ಲಿ ಓಡ್ಸೋಕ್ಕೆ ಮಜಾ ಇದೆ ಗುರು. ನೋಡಿ ಪಾತೋಲ್ಸಲ್ಲಿ ಈ ಥರ ಸಂದೆಲೆಲ್ಲ ಓಡಿಸ್ಬೋದು, ಅಷ್ಟು ಲೀನಾಗಿದೆ ಗಾಡಿ. ಸೊ ಪಾತೋಲ್ಸಲ್ಲೆಲ್ಲ ಓಡಿಸಿದೆ. ಬ್ಯಾಕ್ ಸೈಡ್ ಸಸ್ಪೆನ್ಷನು ಸ್ಮೂತಾಗಿದೆ. ಸೀಟಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ಅಪ್ರೈಟು, ರೈಡಿಂಗ್ ಪೊಸಿಷನ್ ಬಂದು ಒಂದು ಕ್ರೂಸರ್ ಬೈಕ್ ಥರ ಇದೆ. ಬಟ್ ಫುಟ್ ಪೆಕ್ಸು ರೇರ್ ಸೆಟಪ್ ಇದೆ. ಆರಾಮಾಗಿ ಡೈಲಿ ಕಾಲೇಜ್ಗೆ ಆಫೀಸ್ಗೆ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಟ್ರಾಫಿಕಲ್ಲಿ ಓಡ್ಸೋಕ್ಕಂತೂ ಮಜಾ ಕೊಡುತ್ತೆ ಗುರು. ರಿಲ್ಯಾಕ್ಸ್ ಗಾಡಿ, ಬಟ್ ಪರ್ಫಾರ್ಮೆನ್ಸ್ ಮಾತ್ರ ಹೆವಿಯಾಗಿದೆ. ಹಿಂಗೆಲ್ಲ ಆಟ ಆಡ್ಬೋದು ಆರಾಮ್ಸೆ. ನೋಡಿ ಸಂದಿಯಲ್ಲೆಲ್ಲ ಓಡಿಸ್ಬೋದು ಈ ಒಂದು ಗಾಡಿನ. ರಿಫೈನ್ಮೆಂಟ್ ಲೆವೆಲ್ ಅಂತೂ ಹೆವಿಯಾಗಿದೆ. ಯೂ ಟರ್ನ್ ಯಾವ ಥರ ತಗೊಳ್ಬೋದು ಅಂತ ನೋಡೋಣ ಬನ್ನಿ. ಒಂದೇ ಏಟಲ್ಲಿ ತಗೊಳ್ಬೋದು ಗುರು. ಈಗ ಸಿಮೆಂಟ್ ರೋಡಲ್ಲಿ ಇದ್ದೀನಿ. ತಕ್ಷಣ ತಾರ್ ರೋಡಿಗೆ ಬಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಗುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇಲ್ಲ ಅಂದರೆ ಸ್ಕಿಡ್ಡಿನೆಸ್ ತುಂಬಾ ಇರುತ್ತೆ. ಕಾನ್ಫಿಡೆನ್ಸ್ ಕೊಡಲ್ಲ ಓಡ್ಸೋಕ್ಕೆ ಗಾಡಿನ. ಈ ಥರ ಎಲ್ಲ ಓಡಿಸ್ಬೋದು. ಓ ಓ ಓ ಓ ಓ ಓ ಓ ಸೂಪರ್ ಗಾಡಿ ಗುರು. ಗೇರ್ ಮಾತ್ರ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಇದರೊಳಗೆ ಅಸಿಸ್ಟೆಂಟ್ ಸ್ಲಿಪ್ ಕ್ಲಚ್ ಏನಿಲ್ಲ, ಬಟ್ ಆದ್ರೂ ತುಂಬಾ ಸ್ಮೂತಾಗಿ ಗೇರ್ ಶಿಫ್ಟ್ ಆಗುತ್ತೆ. ಮನೋವರ್ ಅಂತೂ ಆರಾಮಾಗಿ ಮಾಡ್ಬೋದು. ಈ ಥರ ಎಲ್ಲ ಸೈಡ್ ಹಾಕೊಂಡು ಓಡಿದ್ರೆ ಗಾಡಿ ಒಂದು ಮಜಾ ಕೊಡುತ್ತೆ ಓಡಿಸ್ಬೇಕಾರೆ. ಸೊ ವೈಡ್ ಹ್ಯಾಂಡಲ್ ಬಾರ್ ಇರೋದ್ರಿಂದ ನಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಹೆವಿಯಾಗಿರುತ್ತೆ. ಅನ್ನುತ್ತೆ ಗಾಡಿ. ಸೀಟಿಂಗ್ ರೂಮ್ ಬಂದು ತುಂಬಾ ಅಗಲವಾಗಿದೆ. ನಾನು 2023 ಓಡಿಸಿದ್ದೆ. ಸೀಟಿಂಗ್ ರೂಮ್ ಇತ್ತಲ್ಲ ಅದು ಸೇಮ್ ಇದೆ, ಬಟ್ ಸೀಟ್ ಅಗಲ ಜಾಸ್ತಿ ಆಗಿದೆ ಅನಿಸ್ತಿದೆ ಈ ಒಂದು 2024 ಮಾಡೆಲ್ನಲ್ಲಿ. ಐ ಫೀಲಿಂಗ್ ಲೈಕ್, ಯಾಕಂದರೆ ಒಂದು ಸ್ವಲ್ಪ ಅಗಲ ಅನಿಸ್ತಿದೆ. ಬಟ್ ಏನು ಟೈಸ್ ಎಲ್ಲ ಕ್ಲೀನಾಗಿ ಹಗ್ಗಾಗಿದೆ. ಫೈನಲ್ ಆಗಿ ಈ ಒಂದು ಗಾಡಿ ಬಗ್ಗೆ ಹೇಳೋದಾದರೆ
ಒಂದು ಒಳ್ಳೆ ಬೈಕ್ ಅಂತ ಹೇಳ್ತೀನಿ, ಒಂದು ಗುಡ್ ಲುಕಿಂಗ್ ಬೈಕ್ ಅಂತ ಹೇಳ್ತೀನಿ. ಬಟ್ ಟಿ ವಿ ಎಸ್ ಥರ ಇದರಲ್ಲಿ ಏನು ರೈಡ್ ಮೂಡ್ಸ್ ಎಲ್ಲ ಇಲ್ಲ. ಅದು ಬಿಟ್ಟರೆ ಪರ್ಫಾರ್ಮೆನ್ಸಲ್ಲಿ, ಮೈಲೇಜ್ನಲ್ಲಿ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಅಲ್ಟಿಮೇಟ್ ಗುರು. ಈ ಒಂದು ಗಾಡಿನ ನೀವು ಚಂದನ್ ಮೋಟರ್ಸ್ ಬನಶಂಕರಿಯಲ್ಲಿ ಬಂದು ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇದೆ.